ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಹುಬ್ಬಳ್ಳಿ ಬೆಂಕಿ RJ ಅಂಕಿತಾ ಆನ್ ವಾರದ ಕಥೆ. ಸೊ ಈ ವಾರ ನಮ್ಮ ಕಾರ್ಯಕ್ರಮದೊಳಗೆ ಏನೇನಾಯ್ತು ಅನ್ನೋದ್ರ ಬಗ್ಗೆ ಒಂದು ಚಿಕ್ಕ ಚೊಕ್ಕ ಸಮರಿನ ಕೊಡ್ತೀನಿ. ಫಸ್ಟ್ ಆಫ್ ಆಲ್ HDMCದವ್ರ ಕಡೆ ಕಸ ಎತ್ತು ಗಾಡಿ ಕಮ್ಮಿ ಬೀಳಾಕತ್ತಾವ. ಔಟ್ ಆಫ್ 256 200 ಗಾಡಿಗಳು ಮಾತ್ರ ವರ್ಕಿಂಗ್ ಅದಾವ. ಹಾಗಾಗಿ ಬಹಳಷ್ಟು ಏರಿಯಾಸ್ನಾಗ ಎವ್ರಿ ಡೇ ಪ್ರಾಪರಾಗಿ ಕಸನ ಎತ್ತಾಕತ್ತಿಲ್ಲ. ಮಂದಿಗೆ ಬಹಳ ಜಾಸ್ತಿ ತಲೆ ಕೆಟ್ಟದ. ಆ್ಯಂಡ್ ಮತ್ತು ರೋಡ್ನಾಗ ಕಸ ಹಾಕ್ಲಿಕ್ಕೆ ಶುರು ಮಾಡ್ಯಾರ. ಡಾರ್ಕ್ ಸ್ಪಾಟ್ಸ್ ಮತ್ತು ಕಂಡು ಬರ್ಲಿಕ್ಕತ್ತಾವ. ಇದಷ್ಟೆಲ್ಲ ತೋಳಂಕೆರಿ ಒಳಗೆ ಎಂಟೈರ್ ಪಾಚಿಗಟ್ಟೈತ್ರಿ. ಆ್ಯಂಡ್ ಇದರಿಂದಾಗಿ ಗಬ್ಬು ವಾಸನೆ ಇದೈತಿ. ಎವ್ರಿ ಡೇ ಮಂದಿ ಇಲ್ಲಿ ವಾಕ್ ಮಾಡ್ಲಿಕ್ಕೆ ಹೋಗ್ತಾರೆ ಆ್ಯಂಡ್ ಹೇಳಿಕತ್ತಾರ ಸಮ್ಮರ್ ಹಾಲಿಡೇಸ್ ಬರ್ಲಿಕ್ಕತ್ತಾವ, ದಯವಿಟ್ಟು ಇದನ್ನು ಆದಷ್ಟು ಜಲ್ದಿ ಕ್ಲೀನ್ ಮಾಡಿಸ್ರಿ ಅಂತ. ಆ್ಯಂಡ್ ಆಲ್ಸೋ STP ಟ್ಯಾಂಕ್ಸ್ ಎಲ್ಲ ಏನದಾವ ಇದನ್ನ ಈಗ ವರ್ಕ್ ಮಾಡತ್ತಾರ. ಹೇಳತ್ತಾರ ದಟ್ ನೀರನ್ನು ಏನೈತಿ ಕಂಪ್ಲೀಟ್ಲಿ ಕ್ಲೀನ್ ಮಾಡ್ತೀವಿ ಆ್ಯಂಡ್ ಫ್ರೆಶ್ ವಾಟರ್ ಲೆವೆಲ್ಸನ್ನು ಇನ್ಕ್ರೀಸ್ ಮಾಡ್ತೀವಿ ಅಂತ ಹೇಳಿ ಸದ್ಯಕ್ಕೆ ನಮ್ಮ HDMCದವರು ಆ್ಯಂಡ್ ಹುಬ್ಬಳ್ಳಿ ಧಾರವಾಡ ಸ್ಮಾರ್ಟ್ ಸಿಟಿ ಲಿಮಿಟೆಡ್ದವರು ಈ ವರ್ಷ ಮಾವಿನ ಹಣ್ಣುಗಳ ಬಂಪರ್ ಹಾರ್ವೆಸ್ಟ್ ಆಗತೈತಿ. ಯಾಕಂತಂದ್ರೆ ಲಾಸ್ಟ್ ಇಯರ್ಗಿಂತ 40% ಜಾಸ್ತಿ ಹಣ್ಣುಗಳು ಈ ವರ್ಷ ಕಂಡು ಬರ್ತಾವೆ ನಮ್ಮ ಉತ್ತರ ಕರ್ನಾಟಕದೊಳಗೆ ಅಂತ ಹೇಳಿಕತ್ತಾರ. ಯಾಕಂತಂದ್ರೆ ವೆದರ್ ಕಂಡೀಷನ್ಸ್ ಅಮೇಝಿಂಗ್ ಆಗಿದ್ದು. ಸೊ ರೈತರೆಲ್ಲರೂ ವೇಟ್ ಮಾಡ್ಲಿಕತ್ತಾರ ಹಣ್ಣು ಯಾವಾಗ ಬರ್ತಾವೆ ಆ್ಯಂಡ್ ಯಾವಾಗ ನಾವು ಇದನ್ನು ಎಕ್ಸ್ಪೋರ್ಟ್ ಮಾಡ್ತೀವಿ ಅಂತ ಹೇಳಿ. ನಮ್ಮ ಕಡೆ ಇಂಥ ಅಲ್ರಿ ರಗಡಷ್ಟು ವೆರೈಟಿ ಆಫ್ ಮಾವಿನ ಹಣ್ಣುಗಳು ಬರ್ತಾವೆ. ಅದ್ರೊಳಗೆ ನನ್ನ ಫೇವ್ರೇಟ್ ಅಂತೂ ಕರಿ ಎಶಾಡ್ ಮತ್ತು ಕೇಸರಿ. ನೀವು ಯಾವ ಹಣ್ಣು ವೇಟ್ ಮಾಡತ್ತೀರಿ ಡೂ ಲೆಟ್ ಮೀ ನೋ. ಇದಷ್ಟೇ ಅಲ್ಲ, ಈ ವಾರ ಇನ್ನೊಂದು ಇಂಪಾರ್ಟೆಂಟ್ ಆಗಿರುವಂತಹ ಸುದ್ದಿ ಏನಪ್ಪ ಅಂತಂದ್ರೆ PUC ಸೆಕೆಂಡ್ ಇಯರ್ ಎಕ್ಸಾಮಿನೇಷನ್ಸ್ ಸ್ಟಾರ್ಟ್ ಆಗ್ಯಾವ ಆ್ಯಂಡ್ ಆಲ್ ದ ಗೈಡ್ಲೈನ್ಸ್ ಹ್ಯಾವ್ ಬೀನ್ ಪ್ರಾಪರ್ಲಿ ಫಾಲೋಡ್ ಸೋ ಫಾರ್. ಇದಷ್ಟೇ ಅಲ್ಲ, ಇನ್ನು ಮುಂದೆ ನಮ್ಮ ಧಾರವಾಡ ಜಿಲ್ಲೆ ಒಳಗೆ ಇದೇನು ಮಿಷನ್ ವಿದ್ಯಾಕಾಶಿ 10th ಸ್ಟ್ಯಾಂಡರ್ಡ್ ಸ್ಟೂಡೆಂಟ್ಸ್ ಸಂಬಂಧ ಮಾಡಿದ್ರಲ್ಲ, ನೆಕ್ಸ್ಟ್ ಇಯರಿಂದ ಅಂದರೆ ನೆಕ್ಸ್ಟ್ ಅಕಾಡೆಮಿಕ್ ಇಯರಿಂದ 6ನೇ ತರಗತಿಯಿಂದ ಈ ಒಂದು ವಿದ್ಯಾಕಾಶಿನ ನಾವು ಶುರು ಮಾಡ್ಕೋತೀವಿ ಅಂತ ಹೇಳಿಕತ್ತಾರ. ಮಿಷನ್ ವಿದ್ಯಾಕಾಶಿ ಸೊ ದಟ್ ಮಕ್ಕಳಿಗೆ ಎಕ್ಸಾಮ್ಸ್ ಹೆಂಗೆ ಅಟೆಂಡ್ ಆಗಬೇಕು ಆ್ಯಂಡ್ ಯಾವ ರೀತಿಯ ಸ್ಕಿಲ್ಸ್ ಇರಬೇಕು, ಅವ್ರು ಯಾವ ಒಂದು ಸಬ್ಜೆಕ್ಟ್ನಾಗ ಇಂಪ್ರೂವ್ ಆಗಬೇಕು, ಇದೆಲ್ಲ ಗೊತ್ತಾಗ್ತೈತಿ ಅಂತ ಹೇಳಾಕತ್ತಾರ. ಆ್ಯಂಡ್ ಅಪಾರ್ಟ್ ಫ್ರಮ್ ದಿಸ್ ಐ ಹ್ಯಾವ್ ಟು ಟಾಕ್ ಅಪ್ಪ ಅಂತಂದ್ರೆ ಇನ್ನು ಮುಂದೆ ನೀವು ನಿಮ್ಮ Gmail ಅಥೆಂಟಿಕೇಶನ್ಗೆ ನಿಮ್ಮ ಫೋನ್ ನಂಬರನ್ನು ಯೂಸ್ ಮಾಡಬೇಕಂತಿಲ್ಲ. ಇವರು ಒಂದು QR ಕೋಡನ್ನು ಕೊಡ್ತಾರೆ, ಅದನ್ನು ಸ್ಕ್ಯಾನ್ ಮಾಡಿದ್ರೆ ಸಾಕು ಅಂತ ಹೇಳಿಕತ್ತಾರ. ಇನ್ನೊಂದು ಹೊಸ ಟ್ರೆಂಡ್ ಚಾಲೂ ಆಗಿದೆ. 9 to 5 ಜಾಬ್ ಕೇಳಿರ್ತೀರಿ, ಬಟ್ 5 to 9 ಕೇಳಿರಿ. ಸೊ 5 to 9 ಬಿಫೋರ್ 9 to 5 ಅನ್ನುವಂತಹ ಟ್ರೆಂಡ್ ಐತಿ. ದ್ಯಾಟ್ ಮೀನ್ಸ್ ಮುಂಜಾನೆ 5ಕ್ಕೆ ಎದ್ದು 9 ಗಂಟೆ ಆಫೀಸ್ ಹೋಗೋಕ್ಕಿಂತ ಮುಂಚೆ ಏನು ಟೈಮ್ ಇರ್ತೈತಲ್ಲ ಅದನ್ನು ನೀವು ನಿಮ್ಮ ಸಂಬಂಧ ಯೂಟಿಲೈಸ್ ಮಾಡ್ಕೊಳ್ಳೋದು. ಮೀ ಟೈಮ್, ಎಕ್ಸಸೈಸಿಂಗ್, ಜರ್ನಲೈಸಿಂಗ್, ಹಂಗೆ ನೀವು ಮೆಡಿಟೇಟ್ ಮಾಡಬಹುದು. ಯು ಕ್ಯಾನ್ ಟೇಕ್ ಕೇರ್ ಆಫ್ ಯುವರ್ ಸೆಲ್ಫ್. ಇದರಿಂದ ಲೈಫ್ ಬೆಟರ್ ಆಗ್ತೈತಂತ, ಲೈಫ್ ಕ್ವಾಲಿಟಿ ಬೆಟರ್ ಆಗ್ತೈತಂತ. ಆಲ್ಸೋ ಒಂದು ಇಂಪಾರ್ಟೆಂಟ್ ಸುದ್ದಿ ಏನಪ್ಪ ಅಂತಂದ್ರೆ ರೆಡ್ FM ಸ್ಟಾರ್ಟ್ ಆಗೈತಿ ರೆಡ್ ರಿವಿಷನ್ 10th ಸ್ಟ್ಯಾಂಡರ್ಡ್ ಸ್ಟೂಡೆಂಟ್ಸ್ ಸಂಬಂಧ. ಸೊ ದಿನ ಮುಂಜಾನೆ ನನ್ನ ಕಾರ್ಯಕ್ರಮದೊಳಗೆ ನಮ್ಮ ಜೊತೆ ಇರ್ತಾರೆ ಎಲ್ಲ ಸಬ್ಜೆಕ್ಟ್ ಎಕ್ಸ್ಪರ್ಟ್ಸ್. ಯಾರು ಬಂದು ಪ್ರತಿಯೊಂದು ಸಬ್ಜೆಕ್ಟಿನ ಇಂಪಾರ್ಟೆಂಟ್ ಟಾಪಿಕ್ಸನ್ನು ಹೇಳ್ತಾರೆ. ಹಂಗೆ ಇಂಪಾರ್ಟೆಂಟ್ ಫಾರ್ಮುಲಿ ಏನದಾವ ಅದ್ರ ಬಗ್ಗೆ ಮಾತಾಡ್ತಾರೆ. ಮೋಸ್ಟ್ ರಿಪೀಟೆಡ್ ಕ್ವೆಶ್ಚನ್ಸ್ ಯಾವದಾವ ಅದನ್ನು ಹೇಳ್ತಾರೆ. ಆ್ಯಂಡ್ ಪಾಸಿಂಗ್ ಮಾರ್ಕ್ಸ್ಗೆ ಯಾವ ರೀತಿ ಅಟೆಂಪ್ಟ್ ಮಾಡಬಹುದು ಅನ್ನೋದ್ರ ಬಗ್ಗೆ ಮಾತಾಡ್ತಾರೆ. ಸೊ ತಪ್ಪದ ಕೇಳ್ರಿ. ನಮಸ್ಕಾರ ಹುಬ್ಬಳ್ಳಿ ಧಾರವಾಡ, ದಿನ ಮುಂಜಾನೆ 7 ಗಂಟೆಯಿಂದ 11 ಗಂಟೆ ತನಕ. ಬೆಸ್ಟ್ ಎಂಟರ್ಟೈನ್ಮೆಂಟ್ಗಾಗಿ ಲೈಕ್, ಫಾಲೋ ಮತ್ತು ಸಬ್ಸ್ಕ್ರೈಬ್ ಮಾಡಿ ರೆಡ್ FM ಕನ್ನಡ.